ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಲ್ಲವನ್ನೂ ಕಂಡರೂ ಕಾಣದಂತಿರೋ ಇಲ್ಲಿ ನಿನ್ನ ಕಾಳಜಿಯನ್ನು ಕಿರಿಕಿರಿ ಅಂತ ಅಂದುಕೊಳ್ಳುವವರೇ ಜಾಸ್ತಿ. ಅನುಮಾನ ಕೇವಲ ಮಾನಸಿಕ ರೋಗ ಆಗಿರೋದಿಲ್ಲ, ಕೆಲವೊಮ್ಮೆ ಅತಿಯಾದ ಪ್ರೀತಿಯ ಇನ್ನೊಂದು ಮುಖವೂ ಆಗಿರ್ತದೆ. ಜನ್ಮಪೂರ್ತಿ ಪುಸ್ತಕ ಓದಿದೆ, ಏನು ಕಲಿಯೋಕ್ಕಾಗಲಿಲ್ಲ. ಹತ್ತಿರದಿಂದ ಕೆಲವು ಮುಖಗಳನ್ನು ಓದಿದೆ, ನೂರಾರು ಪಾಠಗಳನ್ನು ಕಲಿತೆ. ಅರ್ಥ ಮಾಡಿಕೊಳ್ಳುವ ಮನಸ್ಸು ನಿನಗಿಲ್ಲದ ಮೇಲೆ ಪದೇ ಪದೇ ಹೇಳುವ ಮನಸ್ಸು ನನಗಿಲ್ಲ. ಸಾಕಷ್ಟು ಪ್ರಶ್ನೆಗಳಿವೆ, ಒಂದೇ ಉತ್ತರ ಮೌನ. ಮೌನದ ಮೊದಲ ಮುಖ ತಾಳ್ಮೆ. ಬದುಕೆ ಶಾಶ್ವತ ಅಲ್ಲ ಅಂದಮೇಲೆ ನೋವು ದುಃಖ ಎಲ್ಲ ಯಾವ ಲೆಕ್ಕ? ದಿನ ಕಳೆದಂತೆ ನನಗೆ ಗೊತ್ತಾಗಿದ್ದು, ನಾನು ಎಲ್ಲರ ಜೀವನದಲ್ಲಿ ಒಂದು ಆಯ್ಕೆ ಆಗಿದ್ದೆ ಅಷ್ಟೇ. ಆಟ ಆಡೋದಕ್ಕೆ ಬೇಕಾದಷ್ಟು ಆಟಗಳಿವೆ. ಭಾವನೆಗಳನ್ನು ಬಳಸಬೇಡಿ, ಬದಲಾಗಬೇಕು. ನಮ್ಮವರು ಬದಲಾದಾಗ, ಲೆಕ್ಕಾಚಾರಗಳು ತಲೆ ಕೆಳಗಾದಾಗ ದಿಕ್ಕೆ ಬದಲಾಗ್ತದೆ. ದುಡ್ಡಿದ್ರೆ ಜಗವೆಲ್ಲ, ಇಲ್ಲದಿದ್ರೆ ಇಲ್ಲಿ ಜಾಗವಿಲ್ಲ. ನಿಮ್ಮ ಭಾವನೆಗಳನ್ನು ಎಂದಿಗೂ ಆಳವಾಗಲು ಬಿಡಬೇಡಿ. ಜನರು ಯಾವಾಗ ಬೇಕಾದರೂ ಬದಲಾಗಬಹುದು. ಕಾಲ ಎಲ್ಲರಿಗೂ ಅವಕಾಶ ಕೊಡ್ತದೆ, ಹಾಗಂತ ಎಲ್ಲದಕ್ಕೂ ಕಾಲಾವಕಾಶ ಕೊಡೋದಿಲ್ಲ. ಪರೀಕ್ಷೆಯಲ್ಲಿ ಪಾಸ್ ಆದಷ್ಟು ಸುಲಭವಲ್ಲ ಜೀವನದಲ್ಲಿ ಪಾಸ್ ಆಗೋದು. ಜೀವನದಲ್ಲಿ ನೋಡಿ ಕಲಿತದ್ಕಿಂತ ನೊಂದು ಕಲಿತದ್ದೇ ಜಾಸ್ತಿ. ತಿರಸ್ಕರಿಸಿದವರಿಗೆ ತಿರುಗಿ ನಿಲ್ಲುವುದು ಅಲ್ಲ ಸಾಧನೆ, ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಮಾಡುವುದೇ ನಿಜವಾದ ಸಾಧನೆ. ಕಷ್ಟದ ಸಮಯದಲ್ಲಿ ದೇವರ್ಯಾಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡ. ಯಾಕಂದ್ರೆ ಪಾಠ ಕಲಿಸಿದ ಶಿಕ್ಷಕನು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರ್ತಾರೆ. ಬಿದ್ದಾಗ ನಗೋಕೆ ಇದ್ದೇ ಇರ್ತಾರೆ, ಹಾಗಂತ ನಾವು ಕುಗ್ಬಾರ್ದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.